ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್. ಹಾಗೆ ನಾನು ಡೈಲಿ ಕುಕಿಂಗ್ ಬ್ಲಾಗ್ಗೆ ಸ್ವಾಗತ. ಈಗ ಆಲ್ರೆಡಿ ಬೇಸಿಗೆ ಅಂತೂ ಶುರುವಾಗಿದೆ. ಈ ಬಿಸಿಲಿಗೆ ಎಷ್ಟು ನೀರು ಕುಡಿದ್ರೂ ಬಾಯಾರಿಕೆ ಅಂತೂ ತಪ್ಪೋದೇ ಇಲ್ಲ. ಮತ್ತು ಲಿಕ್ವಿಡ್ ಏನಾದ್ರು ತೊಗೋಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ನಾನಿವತ್ತು ಒಂದು ಹೆಲ್ದಿಯಾಗಿರೋ ಹಾಗೆ ದೇಹನ ತಂಪಾಗಿಡಿಸೋ ಮಸ್ಕ್ ಮೆಲನ್ ಜ್ಯೂಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನಾರ್ಮಲಾಗಿ ಎಲ್ಲರೂ ಜ್ಯೂಸ್ಗಳನ್ನ ಮಾಡ್ಕೋತೀರಾ, ಆದರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಈ ವಿಡಿಯೋನ ಕೊನೆವರೆಗೂ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಲೇಟ್ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಮಸ್ಕ್ ಮೆಲನ್ ಜ್ಯೂಸ್ ಮಾಡಲಿಕ್ಕೆ ನಾನಿಲ್ಲಿ ಒಂದು ಬೌಲಲ್ಲಿ ಒಂದೇ ಒಂದು ಸ್ಪೂನಷ್ಟು ಅಂಟನ್ನು ತೊಗೊಂಡಿದ್ದೀನಿ. ಅಂಟು ಅಥವಾ ಗಾಂಟ್ ಕಟ್ಟಿರ ಹೇಳ್ತಾರಲ್ಲ ಅದನ್ನು ತೊಗೊಂಡಿದ್ದೀನಿ. ಈ ಡ್ರೈ ಫ್ರೂಟ್ಸ್ ಲಡ್ಡುಗೆಲ್ಲ ಈ ಅಂಟನ್ನು ಬಳಸಿ ಮಾಡ್ತಾರಲ್ಲ ಅದೇ ಅಂಟು ಇದು ನಿಮಗೆ ಮಾಮೂಲಿ ಗ್ರಾಸರಿ ಶಾಪ್ಸಲ್ಲೂ ಸಿಕ್ಕತ್ತೆ. ಹಾಗೆ ಈ ನಟ್ಸ್ ಅಥವಾ ಡ್ರೈ ಫ್ರೂಟ್ಸ್ ಶಾಪ್ಗಳಲ್ಲೂ ಕೂಡ ಸಿಕ್ಕತ್ತೆ ನಿಮಗೆ. ಇದು ಬರೀ ಒಂದೇ ಒಂದು ಸ್ಪೂನ್ ಹಾಕ್ಕೊಳ್ಬೇಕು. ಇದು ಕ್ವಾಂಟಿಟಿ ಜಾಸ್ತಿ ಆಗುತ್ತೆ, ಸೊ ನೋಡಿಬಿಟ್ಟು ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ಒಂದು 1/4 ಲೋಟ ನೀರನ್ನು ಹಾಕಿ ಒಂದು 7-8 ಗಂಟೆ ಅಥವಾ ಓವರ್ ನೈಟ್ ನೆನೆಸಿಟ್ರೆ ಅಥವಾ 7-8 ಗಂಟೆ ನೆನೆಸಿಟ್ಟಾದ ಮೇಲೆ ಈ ರೀತಿ ಜೆಲ್ಲಿ ರೀತಿಯಾಗಿ ಫಾರ್ಮ್ ಆಗಿರುತ್ತೆ. ನೋಡಿ ಇಲ್ಲಿ ಎಷ್ಟು ಜೆಲ್ಲಿ ಆಗಿದೆ. ಸೊ ಇದು ನ್ಯಾಚುರಲ್ ಆಗಿ ಬಾಡಿನ ಕೂಲ್ ಆಗಿಡ್ಸತ್ತೆ. ಸೊ ಯಾವುದೇ ರೀತಿಯಾಗಿರೋ ಕೆಮಿಕಲ್ ಆಗಲಿ ಏನೂ ಇರೋದಿಲ್ಲ. ಸೊ ಇದನ್ನು ಒಂದು 7-8 ಗಂಟೆ ನೆನೆಸಿಟ್ಟು ಈ ರೀತಿ ಹಾಕ್ಕೋಬೋದು. ಯಾವುದೇ ಜ್ಯೂಸಿಗಾದರೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಅದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಈಗ ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಲೋಟ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಳ್ಬೇಕು. ನಾನು ತೆಂಗಿನ ಹಾಲನ್ನು ಫ್ರೆಶ್ ಆಗಿ ತೊಗೊಳ್ತಾ ಇದ್ದೀನಿ. ನೀವು ಈ ರೀತಿನಾದರೂ ತೆಂಗಿನ ಹಾಲನ್ನು ತೊಗೋಬೋದು, ಇಲ್ಲ ರೆಡಿಮೇಡ್ ಕೂಡ ತೊಗೊಳ್ಬೋದು. ನಾನು ಈ ರೀತಿ ಯಾವಾಗಲೂ ತೆಂಗಿನ ಹಾಲನ್ನು ಫ್ರೆಶ್ ಆಗಿ ತೊಗೊಳ್ತೀನಿ. ನಾನಿಲ್ಲಿ ಹಾಲನ್ನು ಹಾಕ್ತಾಯಿಲ್ಲ, ಅದ್ರ ಬದಲಿಯಾಗಿ ತೆಂಗಿನ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲದೂ ಕೂಡ ಹೆಲ್ದಿಯಾಗಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇದು. ನೋಡಿ ಇಲ್ಲಿ ಈ ರೀತಿ ತೆಂಗಿನ ಹಾಲು 1 ಲೋಟದಷ್ಟು ತಕ್ಕೊಂಡಿದ್ದೀನಿ. ಈ ಕಡೆ ಇವಾಗ ಮಸ್ಕ್ ಮೆಲನ್ನ ತೊಗೊಂಡಿದ್ದೀನಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇಷ್ಟು ಕ್ವಾಂಟಿಟಿಲಿ ಒಂದು ಇಬ್ಬರಾದರೂ ಇದು ಜ್ಯೂಸನ್ನ ಕುಡಿಬೋದು. ಸೊ ಅಷ್ಟು ಕ್ವಾಂಟಿಟಿಲಿ ನಾನು ತೋರಿಸ್ತಾ ಇದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ 2 ಮಸ್ಕ್ ಮೆಲನ್ನ ತೊಗೊಳ್ಳಿ. ನಾನಿಲ್ಲಿ 1 ಮಸ್ಕ್ ಮೆಲನ್ನಲ್ಲೇ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ಈ ರೀತಿ ಸೀಡ್ಸ್ನೆಲ್ಲ ತೆಗೆದುಬಿಟ್ಟು ಹಣ್ಣನ್ನೆಲ್ಲ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ನೀವು ಇದೇ ಪ್ರೊಸೀಜರಲ್ಲಿ ಬೇರೆ ಹಣ್ಣುಗಳಿಂದ ಕೂಡ ಜ್ಯೂಸ್ ಮಾಡ್ಕೊಳ್ಬೋದು. ಇದೇ ಅಂಟನ್ನು ಹಾಕಿ ತೆಂಗಿನ ಹಾಲನ್ನು ಹಾಕಿ ಕೂಡ ಈ ಬಿಸಿಲಿಗೆ ಯಾವುದೇ ರೀತಿ ಜ್ಯೂಸನ್ನ ಮಾಡ್ಕೊಂಡು ಕುಡಿತಾ ಇದ್ರೆ ಅಂತೂ ಎಷ್ಟು ಕುಡಿದ್ರೂ ಸಾಕಾಗೋದಿಲ್ಲ. ಸೊ ಎಲ್ಲ ಹಣ್ಣುಗಳಿಗೂ ಈ ರೀತಿ ಪ್ರೊಸೀಜರಲ್ಲಿ ನೀವು ಮಾಡ್ಕೊಳ್ಬೋದು. ಈಗ ಮಿಕ್ಸಿ ಜಾರಿಗೆ ಈ ಹಣ್ಣನ್ನೆಲ್ಲ ಹಾಕಿ ನೆನೆಸಿಟ್ಟಿರೋ ಅಂಥ ಅಂಟನ್ನು 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಈ ರೀತಿ ಎಷ್ಟು ಚೆನ್ನಾಗಿ ಜೆಲ್ಲಿ ರೀತಿಯಾಗಿದೆ. ಸೊ ಇದನ್ನು ಹಾಕ್ಕೊಂಡು ನಂತರ 1 ಲೋಟ ತೆಂಗಿನ ಹಾಲನ್ನ ಫ್ರೆಶ್ ಆಗಿ ತೆಗೆದಿಟ್ಕೊಂಡಿರೋ ತೆಂಗಿನ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವೀಟ್ನೆಸ್ಸಿಗೆ 1 ಚಮಚದಷ್ಟು ಹನಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಇದಕ್ಕೆ ಗೋಡಂಬಿ ಅಥವಾ ಖರ್ಜೂರ ಆ ರೀತಿ ಕೂಡ ಸೇರಿಸ್ಕೊಳ್ಬೋದು. ನಾನು ಹಾಗೆ ಪ್ಲೈನಾಗೆ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ರುಬ್ಕೊಳ್ಬೇಕು. ಇವಾಗ ಇದನ್ನು ಒಂದು ಗ್ಲಾಸಿಗೆ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಈ ರೀತಿ ಹಣ್ಣನ್ನು ತೆಗೆದಿಟ್ಟಿರ್ತೀವಲ್ಲ ಸೊ ಮಧ್ಯದಲ್ಲೇ ಹಾಕ್ಕೊಳ್ಬೋದು. ಮೇಲೆ ಸ್ವಲ್ಪ ಇದಕ್ಕೆ ತೆಂಗಿನ ಹಾಲನ್ನು ಹಾಕಿ ಹಾಗೆ ಸ್ವಲ್ಪ ನಿಮಗೆ ಬೇಕಾಗಿರೋ ಅಂಥ ನಟ್ಸ್ನ ಕೂಡ ಹಾಕ್ಕೊಳ್ಬೋದು, ಇಲ್ಲ ಪ್ಲೈನ್ ಕೂಡ ಕುಡಿಬೋದು. ನಾನು ಸ್ವಲ್ಪ ಈ ರೀತಿ ನಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ತಣ್ಣಗೇನಾದರೂ ಬೇಕು ಅಂದರೆ ಐಸ್ ಕ್ಯೂಬ್ಸ್ ಕೂಡ ಸೇರಿಸ್ಕೊಳ್ಬೋದು. ಸೊ ಇವಾಗ ನಮಗೆ ಹೆಲ್ದಿಯಾಗಿರೋ ಹಾಗೆ ದೇಹನ ತಂಪಾಗಿಡಿಸೋ ಮಸ್ಕ್ ಮೆಲನ್ ಜ್ಯೂಸು ರೆಡಿಯಾಗಿದೆ. ಇದು ನನ್ನ ಮಗಂಗಂತೂ ತುಂಬಾ ಇಷ್ಟ ಆಯಿತು. ಅವನಿಗೆ ಯಾವಾಗಲೂ ಗ್ಲಾಸಲ್ಲಿ ಕೊಡ್ತಾ ಇದ್ದೆ. ಫಸ್ಟ್ ಟೈಮ್ ಈ ರೀತಿ ಹಣ್ಣಿಂದ್ರಲ್ಲೇ ಹಾಕ್ಕೊಟ್ಟಿರೋದ್ರಿಂದ ಅವನು ಖುಷಿಯಾಗಿ ಕುಡ್ದ. ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ, ಇಷ್ಟಪಡ್ತೀರಾ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.